NM ನ್ಯೂಸ್ಗೆ ನಮಸ್ಕಾರ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ನೋಡಿ ಹೋಗಿ. ಧ್ರುವಂತ್ ಅವರು ಎಲಿಮಿನೇಷನ್ ಆಗಿದ್ದು ನಿಜಾನ ಸುಳ್ಳ ಗೊತ್ತಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಒಂದು ಎಲಿಮಿನೇಷನ್ ಇತ್ತು, ನಡುವಾರದ ಎಲಿಮಿನೇಷನ್. ಬಿಗ್ ಬಾಸ್ ಅವರು ಎಲ್ಲರನ್ನು ರೂಮ್ ಒಳಗಡೆ ಕರೀತಾರೆ, ಒಬ್ಬೊಬ್ಬರಾಗಿ ಹೋಗೋದು ಒಬ್ಬೊಬ್ಬರಾಗಿ ಬರೋದು. ಅದರಲ್ಲಿ ಎಲ್ಲರೂ ಒಳಗಡೆ ಹೋಗಿ ಬರ್ತಾರೆ, ಆದರೆ ಧ್ರುವಂತ್ ಅವರು ಒಳಗಡೆ ಹೋಗಿ ಹೊರಗಡೆ ಬರಲೇ ಇಲ್ಲ. ಹೀಗಾಗಿ ನೀವು ತಿಳ್ಕೋಬೇಕು, ಧ್ರುವಂತ್ ಅವರು ನಾಮಿನೇಷನ್ ಆಗಿದ್ದಾರೆ. ಹಾಗೆ ಅಫಿಷಿಯಲ್ ಸ್ಟೇಟಸ್ ಕೂಡ ಕಲರ್ಸ್ ಕನ್ನಡದವರು ಇಟ್ಟಿದ್ದಾರೆ, ಬಿಗ್ ಬಾಸ್ ವತಿಯಿಂದ ಅವರು ನಾಮಿನೇಷನ್ ಆಗಿದ್ದಾರೆ ಅಂತ ಹೇಳಿ ಕನ್ನಡ ಬಿಗ್ ಬಾಸ್ ಅವರು ಎಲ್ಲೆಡೆ ಅವರ ಸುದ್ದಿ ಹಬ್ಬಿಸಿದ್ದಾರೆ. ಹೀಗಾಗಿ ಇನ್ನು ಉಳಿದ ಕಂಟೆಸ್ಟೆಂಟ್ಗಳು ಟಾಪ್ 5 ಪ್ಲೇಯರ್ಸ್ ಆಗಿ ಉಳಿದಿದ್ದಾರೆ ಒಳಗಡೆ. ಇವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳೋಣ ಜನರೇ. ಆದರೆ ಗೆಲ್ಲೋದು ಮಾತ್ರ ಗಿಲ್ಲಿ ಅಂತ ಹೇಳಿ ಅದು ಕೂಡ ಈ ಸದ್ಯ ಟಾಂಗ್ಗೆ ಅಂದರೆ ಜಗಳಕ್ಕೆ ಒಂದು ಗುರಿಯಾಗಿದೆ ಜನರೇ. ಹಾಗೆ ಅಶ್ವಿನಿ ಗೌಡನ ಗೆಲ್ಲಿಸ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ನಿಂತಿದ್ದಾರೆ. ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೋಗಿತೀನಿ ಅಂತಿದ್ದಾರೆ ಜನರೇ. ಹಾಗೆ ಈ ಸದ್ಯ ನಾಮಿನೇಷನ್ ಆಗಿ ಹೊರಗಡೆ ಬಂದಿದ್ದು ನಮ್ಮ ಧ್ರುವಂತ್ ಅವರು. ಹೀಗಾಗಿ ಇನ್ನು ಯಾರು ಗೆಲ್ಬೋದು ಅನ್ನೋದು ನಮ್ಮ ಜನರ ಕೈಯಲ್ಲಿ ಇದೆ ಜನರೇ. ದಯವಿಟ್ಟು ನಿಮಗೆ ಯಾರು ಗೆಲ್ಲಬೇಕಂತ ಅನಿಸುತ್ತೋ ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜನರೇ.